ನಮಸ್ಕಾರ. ಇದೀನಿದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ಚಿಕ್ಕಮಗಳೂರಿನಲ್ಲಿ ಪೌಡಿ ಮುಕ್ತ ತಾಲೂಕಿಗಾಗಿ ರೈತ ಸಂಘದಿಂದ ಪ್ರತಿಭಟನೆ. ಪೌಡಿ ಮುಕ್ತ ತಾಲೂಕಿಗಾಗಿ ರೈತ ಸಂಘದಿಂದ ಪ್ರತಿಭಟನೆ. ತಾಲೂಕಿನಲ್ಲಿ ಬಾಕಿ ಉಳಿಸಿಕೊಂಡಿರುವ ಸಾವಿರಾರು ಪೌಡಿ ಪ್ರಕರಣವನ್ನು ಕೂಡಲೇ ಇತ್ಯರ್ಥಪಡಿಸಬೇಕೆಂದು ಆಗ್ರಹಿಸಿ ಶುಕ್ರವಾರ ರೈತ ಸಂಘದ ಮುಖಂಡರು ಪಟ್ಟಣದ ಪ್ರವಾಸಿ ಮಂದಿರದಿಂದ ನೇಗಿಲು ನೊಗ ಹೊತ್ತು ಟಮಟೆ ಬಾರಿಸುವ ಮೂಲಕ ತಾಲೂಕು ಕಚೇರಿಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಹಶೀಲ್ದಾರ್ ಎಸ್ ಅಶ್ವಿನಿ ಅವರಿಗೆ ಮನವಿಯನ್ನ ಸಲ್ಲಿಸಿದರು. ಇನ್ನು ಈ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಎಂ ಮಂಜುನಾಥ್ ಗೌಡ ಮಾತನಾಡಿ, ಡಿಸೆಂಬರ್ ಅಂತ್ಯದೊಳಗೆ ರಾಜ್ಯದ ಎಲ್ಲ ಗ್ರಾಮಗಳನ್ನು ಪೌಡಿ ಮುಕ್ತ ಗ್ರಾಮಗಳನ್ನಾಗಿ ಮಾಡುವ ಕಂದಾಯ ಸಚಿವರು ಆಸಕ್ತಿ ತೋರಿದ್ದು, ಇದಕ್ಕೆ ಪೂರಕವಾದ ಕೆಲಸ ಅಧಿಕಾರಿಗಳು ಮಾಡುತ್ತಿಲ್ಲ. ಪೌಡಿ ಪ್ರಕರಣ ಮುಕ್ತಗೊಳಿಸುವ ಬಗ್ಗೆ 2018ರಲ್ಲಿ ಸರ್ಕಾರ 22 ಪುಟದ ಸುತ್ತೋಲೆಯನ್ನ ಹೊರಡಿಸಿ ವಿವರಿಸಿದೆ. ಈ ಸುತ್ತೋಲೆಯ ಬಗ್ಗೆ ಸರ್ವೆ ಅಧಿಕಾರಿಗಳಿಗೆ ಮಾಹಿತಿಯೇ ಇಲ್ಲ. ಇದರಿಂದ ಎಡಿಎಲ್ಆರ್ ಇಲಾಖೆಯ ತಕರಾರು ಲಾಗಿನ್ನಲ್ಲಿ ರಾಜ್ಯದಲ್ಲಿ 1 ಲಕ್ಷಕ್ಕೂ ಅಧಿಕ ರೈತರ ಜಮೀನು ಪರಿಹಾರ ಕಂಡುಕೊಳ್ಳದೆ ಬಾಕಿ ಉಳಿದಿದೆ. ಇನ್ನಾದರೂ ಸರ್ಕಾರದ ಸುತ್ತೋಲೆಯಂತೆ ಕಾರ್ಯನಿರ್ವಹಿಸಿ ಪೌಡಿ ಮುಕ್ತ ತಾಲೂಕು ಮಾಡಲು ಕ್ರಮ ವಹಿಸಬೇಕೆಂದು ಆಗ್ರಹಿಸಿದ್ದಾರೆ. ನಂತರ ಜಿಲ್ಲಾಧ್ಯಕ್ಷ ಉದ್ದೇಗೌಡ ಮಾತನಾಡಿ, ರಾಜ್ಯದಲ್ಲಿಯೇ ಮೂಡಿಗೆರೆ ತಾಲೂಕಿನಲ್ಲಿ ಹೆಚ್ಚು ಪೌಡಿ ಪ್ರಕರಣ ಬಾಕಿ ಉಳಿದಿದೆ. ಫಾರಂ ನಂಬರ್ 50 ಮತ್ತು 53ರಲ್ಲಿ ಅರ್ಜಿ ಸಲ್ಲಿಸಿದ ರೈತರ ಜಮೀನಿನ ಪೌಡಿ ಪ್ರಕರಣ ಕೂಡಲೇ ಇತ್ಯರ್ಥಪಡಿಸಬೇಕು. ಆದಿವಾಸಿ ರೈತರನ್ನ ಒಕ್ಕಲೆಬ್ಬಿಸಬಾರದು. ಪೌಡಿ ಪ್ರಕರಣದ ಬಗ್ಗೆ ಎಡಿಎಲ್ಆರ್ ಅಧಿಕಾರಿ ಸ್ಥಳಕ್ಕೆ ಆಗಮಿಸಿ ರೈತರ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕೆಂದು ಒತ್ತಾಯಿಸಿದರು. ಇನ್ನು ಬಿಜೆಪಿ ಮುಖಂಡ ದೀಪಕ್ ದೊಡ್ಡಯ್ಯ ಮಾತನಾಡಿ, ಎಲ್ಲಾ ಬಗೆಯ ಅನುಮಾನ ದೋಷ ನಿವಾರಿಸಲು ಸರ್ಕಾರದ ಸುತ್ತೋಲೆಯಲ್ಲಿಯೇ ಉತ್ತರವಿದೆ. ಆದರೆ ಅಧಿಕಾರಿಗಳು ಅದನ್ನ ಗಮನಿಸದೆ ಮನಸ್ಸಿಗೆ ಬಂದಂತೆ ಕೆಲಸ ಮಾಡುವುದು ನಿಯಮ ಬಾಹಿರ. ಕೆಲಸ ಮಾಡಲು ಬಾರದಿದ್ದರೆ ವಿಆರ್ಎಸ್ ಪಡೆದು ಮನೆಗೆ ಹೋಗಿ ಅದನ್ನು ಬಿಟ್ಟು ರೈತರಿಗೆ ತೊಂದರೆ ಕೊಡುವುದು ಸಹಿಸುವುದಿಲ್ಲ. ಕೆಲಸಕ್ಕೆ ಬಾರದ ಅಧಿಕಾರಿಗಳ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ನಂತರ ತಹಸೀಲ್ದಾರ್ ಎಸ್ ಅಶ್ವಿನಿ ಮನವಿಯನ್ನ ಸ್ವೀಕರಿಸಿ ಮಾತನಾಡಿ, ಈ ಸಮಸ್ಯೆ ಶೀಘ್ರದಲ್ಲೇ ಪರಿಹರಿಸಲಾಗುವುದು ಎಂದು ಭರವಸೆಯನ್ನ ನೀಡಿದ್ದಾರೆ. ರೈತ ಸಂಘದ ತಾಲೂಕು ಅಧ್ಯಕ್ಷ ಮಟ್ಟಸ್ವಾಮಿಗೌಡ, ಮುಖಂಡರಾದ ವನಶ್ರೀಗೌಡ, ಚಂದ್ರೇಗೌಡ ಕುಂದೂರು, ಎನ್ಎಲ್ ಸುಂದರೇಶ್, ಮೀನಾಕ್ಷಮ್ಮ, ಜಯರಾಮ್ ಗೌಡ ಅಬಚೂರು ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಪ್ರಕಾಶ್ ಬಕ್ಕಿ, ಪ್ರಜಾ ಪವರ್ ಟಿವಿ, ಮೂಡಿಗೆರೆ. ಪ್ರತಿಭಟನಾ ಸಭೆಯನ್ನು ಪ್ರಾರಂಭ ಮಾಡಿದ್ದೇವೆ. ಇದು ಬಹುಶಃ ಕರ್ನಾಟಕದಲ್ಲಿ 1 ಲಕ್ಷ ಜನ ರೈತರ ಪೌಡಿ ತಕರಾರಿನ ಬಗ್ಗೆ ನಾವು ಇವತ್ತು ಇಲ್ಲಿ ಸೇರಿದ್ದೇವೆ. ನೋಡಿ, ಮೂಡಿಗೆರೆ ತಾಲೂಕಿನಲ್ಲಿ ನಮ್ಮ ಎಡಿಎಲ್ಆರ್ ಅವರು ಒಂದು ಸರ್ವೆ ನಂಬರನ್ನು ಪೌಡಿ ಮಾಡಬೇಕಾದ್ರೆ ಈ ನಕ್ಷೆಯನ್ನು ತಯಾರಿಸಿದ್ದಾರೆ. ಇದು ಸಂಪೂರ್ಣವಾಗಿ ಈ ನಕ್ಷೆಯನ್ನು ತಯಾರಿಸಬೇಕಾದ್ರೆ ಅವರು ಏನು ಇದರಲ್ಲಿ ಇರ್ತಕ್ಕಂಥ ಒಂದು ಸರ್ಕಾರ ಒಂದು ಸರ್ಕ್ಯುಲರ್ ಕೊಟ್ಟಿದೆ, ಸುತ್ತೋಲೆ ಕೊಟ್ಟಿದೆ. ಈ ಸುತ್ತೋಲೆಯನ್ನು ಗಮನಿಸಿದರೆ ಈ ನಕ್ಷೆಯನ್ನು ತಯಾರು ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಇವತ್ತು ನಾವು ಯಾಕೆ ಬಂದಿದ್ದೀವಿ ಇಲ್ಲಿ ಅಂತಂದರೆ, ಈ ಸುತ್ತೋಲೆಯನ್ನು ಎಡಿಎಲ್ಆರ್ ಅವರು ಇದುವರೆಗೂ ಓದಿಲ್ಲ ಅಥವಾ ಓದಿದ್ರು ನಿರ್ಲಕ್ಷ್ಯ ಮಾಡಿದ್ದಾರೆ. ಆದ್ದರಿಂದ ಈ ಸಭೆಯಲ್ಲಿ ಅವರಿಗೆ ಈ ಸರ್ಕ್ಯುಲರ್ ಗಮನಕ್ಕೆ ತಂದು ಅವರಿಗೆ ಓದಿಸೋದೇ ನಮ್ಮ ಇವತ್ತಿನ ಪ್ರತಿಭಟನೆಯ ಮುಖ್ಯ ಕಾರ್ಯಕ್ರಮ. 50, 57, 53 ಅರ್ಜಿ ಯಾರಿಗೆ ಆಗಿದೆ ಅದನ್ನು ಪೋರ್ಟ್ ಮಾಡಿಕೊಡ್ಬೇಕು. ಆಗಲ್ದರಿಗೂ ಸಹ ಬಡವರಿಗೆ ಮಾಡಿಕೊಡ್ಬೇಕು. ಜೊತೆಗೆ ಅರಣ್ಯದಲ್ಲಿ ಇರತಕ್ಕಂಥ ಸಣ್ಣ ಪುಟ್ಟ ಅವ್ರನ್ನ ಒಕ್ಕಲೆಬ್ಬರಿಸಬಾರ್ದು. ಯಾಕೆ ಅಂತಂದರೆ ಅವರು ಹಿಂದಿನಿಂದಲೂ ಅಲ್ಲಿ ಬದುಕಿ ಬಾಳಿದ್ದಾರೆ. ದಯವಿಟ್ಟು ಅವತ್ತು ಮೊನ್ನೆ ಇದು ಲೋಕಾಯುಕ್ತರು ಹೇಳಿದ್ದಾರೆ, 3-4 ಎಕರೆ ಜಮೀನು ಎಲ್ಲೇ ಮಾಡಿಕೊಂಡು ನಾವು ಒಕ್ಕಲೆಬ್ಬರಿಸೋದಲ್ಲ ಅಂಥೇಳಿ ಅವರು ಮೊನ್ನೆ ಹೇಳಿದ್ದಾರೆ. ಯಾಕೆಂದರೆ ಕುವೆಂಪು ಕಲಾ ಮಂದಿರದಲ್ಲಿ ಅದೇ ರೀತಿ ಯಾರು ರೈತರು ಹೆದರಂತ ಕೆಲಸ ಮಾಡ್ತೀರಾ ನೀವು? ಏನು ಸರ್, ಉರ್ದು ರೆಕಾರ್ಡ್ ಇದೆ. 3 ಗುಂಟೆ ಕರ ಬಂದಿದ್ರೆ 11 ಗುಂಟೆ ಮಾಡಿಬಿಟ್ರೆ ಯಾರು ಹೇಳೋ ಕಾಡಲ್ವ ನಿಮಗೆ? ಇವಾಗ ಪಿತ್ರಾರ್ಜಿತ ಸೊತ್ತು ಎಷ್ಟು? 4 ಗುಂಟೆ ಬೇರೆಯವ್ರಿಗೆ ಮಾಡೋದಂತೆ. ಪಿತ್ರಾರ್ಜಿತ ಸೊತ್ತು ಅವ್ರ ರೆಕಾರ್ಡ್ ಇದೆ 4 ಗುಂಟೆ ಬೇರೆಯವ್ರಿಗೆ ಮಾಡೋದು ನಿಮಗೆ ಮಾಡೋಕ್ಕಾಗುತ್ತೆ?
ನಿಮ್ಮನ್ನ ಆಸ್ತಿನ ಬರ್ಕೊಟ್ಬಿಡ್ತೀರಾ? ನೋಡಿ, ನಮ್ಮೆಲ್ಲ ರೈತಾಪಿ ವರ್ಗದ ಪರವಾಗಿ ನಿಮಗೆ ಇವತ್ತು ಕಡೆ ದಿನ ಹೇಳ್ತಾ ಇದ್ದೀವಿ, ಹಿಂಗೆ ಮುಂದುವರೆದು ಆಫೀಸ್ ಹೋಗ್ತೇವೆ ನಾವೆಲ್ಲ. ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಯಾರು ತಪ್ಪು ಅವ್ರಿಗೂ ನೀವು ಮಾಡೋದು ಸುಲಭ, ಅದನ್ನ ಕ್ಯಾನ್ಸಲ್ ಮಾಡೋದು ಎಷ್ಟು ಕಷ್ಟ. ನೀವು ಮಾಡಿಬಿಟ್ಟು JDL ಅವ್ರು ಪಾಪ ಜನ ರೀ, ಎಲ್ಲಿ ಹೋಗ್ತಾರೆ JDL ಹತ್ರ? JDL ಹತ್ರ ಅವ್ರು ಯಾಕೆ ಹೋಗ್ಬೇಕು ನೀವು ಮಾಡಿದ ತಪ್ಪಿಗೆ? ನಿಮಗೆ ನೋಡಿ, ಕೆಲಸ ಮಾಡೋಕ್ಕೆ ಆಸಕ್ತಿ ಇದ್ರೆ, ನ್ಯಾಯಸಮ್ಮತ ಕೆಲಸ ಮಾಡೋಕ್ಕಾದ್ರೆ ಮಾಡಿ, ಇಲ್ಲ ನೀವು ಬೇರೆ ಮನೆಗೆ ಹೋಗಿ. ನೀವು ಜನ ಇವತ್ತು ಕೆಲಸ ಇಲ್ಲ ಅಂತ ಒದ್ದಾಡ್ತಾ ಇದ್ದಾರೆ, ಪರಿತಪಿಸ್ತಾ ಇದ್ದಾರೆ, ಸಂಬಳ ಬರುತ್ತೆ ಪುಕ್ಸಾಟ ನಿಮಗೆ. ಅದ್ ಬಿಟ್ಬಿಟ್ಟು ನೀವು ಜನರಿಗೆ ಈ ತರ ತಪ್ಪು ಕಂದಾಯ ಮಂತ್ರಿಗಳಿಗೆ ಈ ಅರ್ಜಿನ ತಲುಪಿಸಿ ಅವರಿಗೆ ಮಾಹಿತಿ ಗಮನ ಹರಿಸ್ತೀವಿ. ಅದನ್ನ ಬೇಗ ನಿಮಗೆ ಸೊಲ್ಯೂಷನ್ಸ್ ಏನೇನು ಕ್ವಶನ್ಸ್ ಕೇಳ್ತಾರೆ ಮೇಡಮ್, ಇದು ಒಂದು ನಿಮಿಷ ಮೇಡಮ್. ಈ ಸಮಸ್ಯೆಗೆ ಎಷ್ಟು ಪರಿಹಾರ ಮಾಡ್ಕೊಡ್ತೀರಾ? KDLR ಅವ್ರು ನನಗೆ ರಿಪೋರ್ಟ್ ಕೊಟ್ಟು ಅವರಿಗೆ ಹೇಳ್ತೀನಿ, ನಾನೇ ಖುದ್ದಾಗಿ ಫಾಲೋ ಅಪ್ ಮಾಡಿಬಿಟ್ಟು ಅವರಿಂದ ನಾನು ಉತ್ತರನ ಕೊಡಿಸ್ತೀನಿ. ರಾಯಚೂರಿನ ಗುರುಗುಂಟ ವಾಲಿಯಾ ಸಂಸ್ಥಾನದಲ್ಲಿ ಸಂಭ್ರಮದ ದಸರಾ ಕಾರ್ಯಕ್ರಮ. ಗುರುಗುಂಟ ವಾಲಿಯಾ ಸಂಸ್ಥಾನದಲ್ಲಿ ಸಂಭ್ರಮದ ದಸರಾ. ಬೆಳಗ್ಗೆ ವೆಂಕಟೇಶ್ವರ ರಥೋತ್ಸವ. ಐತಿಹಾಸಿಕ ಹಿನ್ನೆಲೆ ಹೊಂದಿದ ರಾಯಚೂರು ಜಿಲ್ಲೆ ಗುರುಗುಂಟ ಸಂಸ್ಥಾನದಲ್ಲಿ ಗುರುವಾರ ಸಂಭ್ರಮದಿಂದ ದಸರಾ ಹಬ್ಬವನ್ನು ಆಚರಿಸಿದರು. ಅನಾದಿ ಕಾಲದಿಂದಲೂ ಬಂದ ಸಂಪ್ರದಾಯದಂತೆ ವಾಲಿಯಾ ಸಂಸ್ಥಾನ ರಾಜ ಮನೆತನದ ರಾಜ ಸೋಮನಾಥ ನಾಯಕರನ್ನ ಮಜುಮ್ದಾರ್, ಸುಬೇದಾರ್, ಗುಮೇದಾರ್, ಗುರಿಕಾರ್ ಮತ್ತು ಗುರುಗುಂಟದ ದೈವದವರು ಬಾಜ ಭಜಂತ್ರಿ ಸಕಲ ವಾದ್ಯ ಮೇಳಗಳೊಂದಿಗೆ ದರಬಾರಿನಿಂದ ಕಕ್ಕೇರಿಗೆ ಅಗಸಿ ಮೂಲಕ ಮಾಡಿಕಾರ್ ಪೇಟೆಯ ಶಮಿವೃಕ್ಷದವರೆಗೆ ತೆರಳಿತು. ನಂತರ ಪುರೋಹಿತ ಮಾಧವ ಭಟ್ಟರ ಮಂತ್ರಘೋಷದಲ್ಲಿ ಸಂಸ್ಥಾಪಿಕ ರಾಜ ರೋಸ್ ಪ್ರೀತಿ ನಂತರ ಪುರೋಹಿತ ಮಾಧವ ಭಟ್ಟರ ಮಂತ್ರಘೋಷದಲ್ಲಿ ಸಂಸ್ಥಾನಿಕ ರಾಜ ಸೋಮನಾಥ ನಾಯಕ ಪೂಜೆ ಸಲ್ಲಿಸಿ ದೇವಿಗೆ ಬನ್ನಿ ಮುಡಿದು ದಸರಾ ಹಬ್ಬಕ್ಕೆ ಚಾಲನೆ ನೀಡಿದರು. ನಂತರ ನೆರೆದ ಗ್ರಾಮಸ್ಥರು ಪರಸ್ಪರ ಒಬ್ಬರಿಗೊಬ್ಬರು ಬನ್ನಿ ಹಂಚಿಕೊಳ್ಳುವ ಮೂಲಕ ಸುಖ, ಶಾಂತಿ, ನೆಮ್ಮದಿಯ ಸರ್ವತೋಮುಖ ಪ್ರಗತಿಯ ವರ್ಷವಾಗಲಿ ಎಂದು ಶುಭ ಹಾರೈಸಿ ಹಬ್ಬವನ್ನು ಆಚರಿಸಿದರು. ಈ ಹಬ್ಬದ ಅಂಗವಾಗಿ ಸ್ಥಳೀಯ ವೆಂಕಟೇಶ್ವರ ದೇವಾಲಯದಲ್ಲಿ 9 ದಿನಗಳ ವಾಹನೋತ್ಸವ ಸೇರಿದಂತೆ ವಿವಿಧ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದ್ವು. ವಿಜಯದಶಮಿಯಂದು ಬೆಳಗ್ಗೆ ರಥೋತ್ಸವ ಜರುಗಿತು. ಇದಕ್ಕೂ ಪೂರ್ವ ವೆಂಕಟೇಶ್ವರ ದೇವಸ್ಥಾನದವರು ಈ ದೇವಸ್ಥಾನ ನಿರ್ಮಿಸಿದ ಮತ್ತು ದೇವರ ಕಳಶವಿರುವ ದರ್ಬಾರಕ್ಕೆ ಸಕಲ ವಾದ್ಯ ಮೇಳಗಳೊಂದಿಗೆ ತೆರಳಿ ರಾಜರನ್ನ ದೇಗುಲಕ್ಕೆ ಕರೆತಂದರು. ರಾಜರು ವಿಶೇಷ ಪೂಜೆ ಸಲ್ಲಿಸಿದ ನಂತರ ವೆಂಕಟೇಶ್ವರ ರಥೋತ್ಸವಕ್ಕೆ ಚಾಲನೆ ಸಿಕ್ಕಿತು. ಈ ಗ್ರಾಮದಲ್ಲಿ ಎಲ್ಲ ಹಿಂದೂ ಹಬ್ಬಗಳನ್ನು ಸಂಸ್ಥಾನಿಕರ ನೇತೃತ್ವದಲ್ಲಿಯೇ ಆಚರಿಸಿಕೊಂಡು ಬಂದಿರುವುದು ವಿಶೇಷ. ಈ ಸಂಸ್ಥಾನ ವ್ಯಾಪ್ತಿಯ ಎಲ್ಲ ಹಳ್ಳಿಗರು ವಿಜಯದಶಮಿ ದಿನದ ಮರುದಿನ ದರ್ಬಾರಕ್ಕೆ ತೆರಳಿ ನೂಕುನುಗ್ಗಲಿನೊಂದಿಗೆ ಬನ್ನಿ ಕೊಟ್ಟು ಸಂಸ್ಥಾನದ ಹಿರಿಮೆಯನ್ನ ಇಮ್ಮಡಿಗೊಳಿಸಿದರು. ನ್ಯೂಸ್ ರಿಪೋರ್ಟ್ ಮಲ್ಲಿಕಾರ್ಜುನ್ ತುರ್ವಿಹಾರ್, ಪ್ರಜಾಪವರ್ ವಾಹಿನಿ, ಲಿಂಗಸಗೂರು. ಚಿಕ್ಕೋಡಿಯಲ್ಲಿ ಸಿಎಂ ಮತ್ತು ಸಚಿವರು ಬೇಜವಾಬ್ದಾರಿತನದಿಂದ ಇದ್ದಾರೆ ಎಂದು ಆರ್ ಅಶೋಕ್ ಹೇಳಿಕೆ ನೀಡಿದ್ದಾರೆ. ಸಿಎಂ ಸಚಿವರು ಬೇಜವಾಬ್ದಾರಿಯಿಂದ ಇದ್ದಾರೆ. ಆರ್ ಅಶೋಕ್. ಹೌದು, ಮಳೆಯಿಂದ ಎಷ್ಟು ಹಾನಿಯಾಗಿದೆ ಎಂಬ ವರದಿ ಕೇಂದ್ರಕ್ಕೆ ಕಳುಹಿಸಬೇಕು. ಕೇಂದ್ರ ಗೃಹ ಸಚಿವ, ಕೃಷಿ ಸಚಿವರನ್ನ ರಾಜ್ಯದ ನಾಯಕರು ಈವರೆಗೆ ಭೇಟಿ ಮಾಡಿಲ್ಲ. ಸಿಎಂ ಸಚಿವರು ಬೇಜವಾಬ್ದಾರಿಯಿಂದ ಇದ್ದಾರೆ. ಮನೆಗಳು ಎಷ್ಟು ಹಾನಿಯಾಗಿದೆ ಎಂಬ ಬಗ್ಗೆ ಸಿಎಂ ಬಾಯಿಯಿಂದ ಬಂದಿಲ್ಲ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಚಿಕ್ಕೋಡಿ ಪ್ರವಾಸ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಬೆಳೆ ಹಾನಿ, ಪ್ರವಾಹದ ಬಗ್ಗೆ ಬಿಜೆಪಿ ತಂಡ ಇಂದು ಭೇಟಿ ನೀಡಲಿದೆ. ಬೆಳಗಾವಿ, ವಿಜಯಪುರ ಜಿಲ್ಲೆಗಳಿಗೆ ಭೇಟಿ ನೀಡಲಿದೆ. ದಸರಾ ಹಬ್ಬ ಮನೆಯಲ್ಲಿ ಆಚರಣೆ ಮಾಡಲು ಆಗದೆ ಬೀದಿಯಲ್ಲಿ ಸಂತ್ರಸ್ತರು ನಿಂತಿದ್ದಾರೆ. ರಾಜ್ಯ ಸರ್ಕಾರ ಕುಂಭಕರ್ಣ ನಿಧಿಯಲ್ಲಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಸಿಎಂ ಸಿದ್ದರಾಮಯ್ಯ ಗ್ಯಾಂಗ್ಗೆ ಜಾತಿ ಸಮೀಕ್ಷೆ ಮಾತ್ರ ಮುಖ್ಯವಾಗಿದೆ. ಜಾತಿಗಳ ಮಧ್ಯೆ ಬೆಂಕಿ ಹಚ್ಚುವುದೇ ಸಿದ್ದರಾಮಯ್ಯನ ಕಾಯಕವಾಗಿದೆ. ಸಿದ್ದರಾಮಯ್ಯ ಬೆಂಕಿ ಹಚ್ಚುವ ಮುಖ್ಯಮಂತ್ರಿಯಾಗಿದ್ದಾರೆ ಎಂದು ಕಿಡಿಕಾರಿದರು. ನಾನೇ ಸಿಎಂ ಆಗಿ ಮುಂದುವರಿಯುತ್ತೇನೆ ಎಂದು ಸಿದ್ದರಾಮಯ್ಯ ಹೇಳುತ್ತಿದ್ದಾರೆ. ಯಾವಾಗ ಇಳಿತಾರೆ ಎಂದು ಅಲ್ಲಿನ ನಾಯಕರು ಕೇಳುತ್ತಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಎಂಎಲ್ಸಿ ಸಿಟಿ ರವಿ, ಸಂಸದ ರಮೇಶ್ ಜಿಗಜಿಣಗಿ, ಶಾಸಕರಾದಂತಹ ಶಶಿಕಲಾ ಜೊಲ್ಲೆ, ದುರ್ಯೋಧನ ಐಹೊಳೆ, ನಿಖಿಲ್ ಕತ್ತಿ, ಸಿದ್ದು ಸವದಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.
ರಾಜ್ಯ ಸರ್ಕಾರ, ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಸರ್ಕಾರ ರೈತರ ಪಾಲಿಗೆ ಸತ್ತೋಗಿರೋ ಸರ್ಕಾರ ಇದೆ. ಕಳೆದ 2-3 ತಿಂಗಳಿಂದನೂ ಕೂಡ ಮಳೆ ಹಾನಿಯಾಗಿ ಕೆಲವು ಕಡೆ ಮಲೆನಾಡು ಪ್ರದೇಶದಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ. ಗುಲ್ಬರ್ಗ, ಬೀದರ್, ಬೆಳಗಾವಿ, ಚಿಕ್ಕೋಡಿ, ವಿಜಾಪುರ ಈ ಭಾಗದಲ್ಲಿ ಪ್ರವಾಹ ಹಾನಿಯಾಗಿ ಜನರು ಮುಳುಗಿರುವಂಥದ್ದು. ನೀರಿನ ಪ್ರವಾಹದಲ್ಲಿ ಸುಮಾರು 5ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರುವಂಥದ್ದು ಸರ್ಕಾರದ ಕಣ್ಣಿಗೆ ಇದುವರೆಗೂ ಕಂಡೇ ಇಲ್ಲ. ಸರ್ಕಾರ ಇನ್ನು ನಿದ್ರಾವಸ್ಥೆಯಲ್ಲಿರೋದ್ರಿಂದ ಸಮರೋಪಾದಿಯಲ್ಲಿ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಆ ತೆಗೆದುಕೊಳ್ಳೋದ್ರಲ್ಲಿ ಸರ್ಕಾರ ಪೂರ್ಣ ವಿಫಲ ಆಗಿರೋವಂಥದ್ದು ನೋಡ್ತಾ ಇದ್ದೀವಿ. ಇದುವರೆಗೂ ಯಾವುದೇ ಮಂತ್ರಿ, ಕಾಂಗ್ರೆಸ್ಸಿನ ಶಾಸಕರು ಫ್ಲಡ್ ಎಫೆಕ್ಟೆಡ್ ಏರಿಯಾದಲ್ಲಿ ಬಂದು ಅವರಿಗೆ ಪರಿಹಾರ ಕೊಡುವಂಥ ಒಂದು ಸೌಜನ್ಯನೂ ಕೂಡ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಕಾಟಾಚಾರಕ್ಕೆ ಗುಲ್ಬರ್ಗ ಭಾಗದಲ್ಲಿ ವೈಮಾನಿಕ ಸಮೀಕ್ಷೆ ಮಾಡಿದ್ರು. ಯಾಕೆ ವೈಮಾನಿಕ ಸಮೀಕ್ಷೆ ಅವಶ್ಯಕತೆ ಏನಿತ್ತು? ಇವರೇನು ಪ್ರಧಾನಮಂತ್ರಿಗಳೇನೋ ಬೇರೆ ರಾಜ್ಯದಿಂದ ಬರ್ತಾರೆ ಅಂತ ಹೇಳಿದ್ರೆ ಪರವಾಗಿಲ್ಲ, ಇವ್ರಿಗೆ ಆರಾಮ್ಸೆ ರಸ್ತೆಯಲ್ಲಿ ಬರ್ಬೋದಾಯಿತು, ರೈತರ ಅಹವಾಲನ್ನು ಕೇಳ್ಬೋದಾಯಿತು, ಹೊಲಗಳಿಗೆ ಹೋಗಿ ಭೇಟಿ ಮಾಡ್ಬೋದಾಯಿತು, ಸಭೆ ಮಾಡ್ಬೋದಾಯಿತು. ರೈತರು ಯಾವುದು ಮಾಡದೆ ಇವತ್ತು ಎಲ್ಲಿ ರೈತರು ಮುತ್ತಿಗೆ ಆಗ್ತಾರೋ ಅನ್ನೋ ಭಯದಿಂದ ವೈಮಾನಿಕ ಸಮೀಕ್ಷೆಗೆ ಮೊರೆ ಹೋಗಿದ್ದಾರೆ. ಇವತ್ತು ಪರಿಹಾರನೂ ಕೂಡ ಕಳೆದ ಒಂದು ಸುಮಾರು 10 ದಿನದಿಂದನೂ ಕೂಡ ಇಡೀ ರಾಜ್ಯದ ರೈತರು ಪರಿಹಾರ ಘೋಷಣೆ ಮಾಡಿ ಅಂತ ಹೇಳಿದ್ರೆ ಇದುವರೆಗೂ ಮಾಡಿಲ್ಲ. ಎಷ್ಟು ಪರಿಹಾರ ಕೊಡ್ತೀರಿ? ಗೌರ್ಮೆಂಟ್ ಆರ್ಡರ್ ಇಶ್ಯೂ ಮಾಡಬೇಕಾಯ್ತು. ಮನೆ ಬಿದ್ದರೆ ಬೆಳೆ ಪರಿಹಾರ ಇವೆಲ್ಲನೂ ಕೂಡ ಎಷ್ಟು ಹಣ ಬಿಡುಗಡೆ ಮಾಡ್ತೀರಿ ಅನ್ನೋದನ್ನು ಹೇಳಿಲ್ಲ. ಇನ್ನೂ ಸಮೀಕ್ಷೆ ಮಾಡ್ತಾ ಇದ್ದೀರಿ, ಸಮೀಕ್ಷೆ ವರದಿ ಬಂದ ಮೇಲೆ ಹಣ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವು ಪ್ರತಿಯೊಂದಕ್ಕೂ ಅವ್ರ ಹಿಂದೆ BJP ಸರ್ಕಾರನ ಹೋಲಿಕೆ ಮಾಡ್ತಾರೆ. ಪ್ರತಿ ವಿಚಾರಕ್ಕೂ BJP-ಯವ್ರು ಮೇನ್ ಮಾಡಿದ್ರು ಅಂತ ಹೇಳ್ತಾರೆ. ಅಜ್ಜಂಪುರ ತಾಲೂಕಿನ ಅಪ್ಪಿನಹೊಳಲು ಗ್ರಾಮದ ಸಮೀಪದಲ್ಲಿ ಅಪರಿಚಿತ ಶವ ಪತ್ತೆ. ಅನಾಥ ಶವ ಪತ್ತೆ. ಅಜ್ಜಂಪುರ ಠಾಣಾ ಸರಹದ್ದಿನ ಕಾಟಗನೆರೆ ಅಬ್ಬಿನಹೊಳಲು ಗ್ರಾಮದ ಭದ್ರಾ ಚಾನೆಲ್ ಸಮೀಪದಲ್ಲಿ ಗುರುವಾರ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿದೆ. ಸುಮಾರು 35ರಿಂದ 40 ವರ್ಷದ ವಯಸ್ಸಿನ ಎಣ್ಣೆಗಂಪು ಬಣ್ಣದ ದೃಢಕಾಯ ಶರೀರ ಹೊಂದಿರುವ ಗಂಡಸಿನ ಶವ ಪತ್ತೆಯಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಮೃತನ ಹೆಸರು, ವಿಳಾಸ ಮತ್ತು ವಾರಸುದಾರರ ಬಗ್ಗೆ ಇನ್ನೂ ಪತ್ತೆಯಾಗಬೇಕಿದ್ದು, ಈ ಸಂಬಂಧ ಮಾಹಿತಿ ಇರುವವರು ತಕ್ಷಣ ಅಜ್ಜಂಪುರ ಪೊಲೀಸ್ ಠಾಣೆ ದೂರವಾಣಿ ಸಂಖ್ಯೆ 9480805164 ಇದಕ್ಕೆ ಸಂಪರ್ಕಿಸಬೇಕೆಂದು ಪೊಲೀಸ್ ನಿರೀಕ್ಷಕರು ತಿಳಿಸಿದ್ದಾರೆ. ವರದಿ ಪ್ರದೀಪ್ HE ತರೀಕೆರೆ, ಪ್ರಜಾಪವರ್ ನ್ಯೂಸ್. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನಲ್ಲಿ ಕೆರೆಯಲ್ಲಿ ಈಜಲು ಹೋಗಿದ್ದ ಬಾಲಕರು ಈಜಲು ಬಾರದೆ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ದಸರಾ ರಜೆಯ ಸಂಭ್ರಮದಲ್ಲಿ ಸ್ನೇಹಿತರೊಂದಿಗೆ ಕೆರೆಯಲ್ಲಿ ಈಜಲು ಹೋಗಿದ್ದ ಬಾಲಕರು ಈಜಲು ಬಾರದೆ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವಂತಹ ದುರ್ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕು ಆಚಿಪಲ್ಲಿ ಗ್ರಾಮದಲ್ಲಿ ಸಂಭವಿಸಿದೆ. ಬಾಗೇಪಲ್ಲಿ ತಾಲೂಕಿನ ಪತಪಾಳೆ ಹೋಬಳಿಯ ಆಚಿಪಲ್ಲಿ ಗ್ರಾಮದಲ್ಲಿ ಶುಕ್ರವಾರ ಮಧ್ಯಾಹ್ನ ಆಚೆಪಲ್ಲಿ ಕೆರೆಯಲ್ಲಿ ಘಟನೆ ನಡೆದಿದ್ದು, ಘಟನೆಯಲ್ಲಿ ಹರ್ಷವರ್ಧನ್ 16 ವರ್ಷ, ವಿಷ್ಣುವರ್ಧನ್ 14 ವರ್ಷ ಮತ್ತು ನಿಹಾಲ್ ರಾಜ್ 12 ವರ್ಷ ಎಂದು ಗುರುತಿಸಲಾಗಿದೆ. ಮಧ್ಯಾಹ್ನ ಸುಮಾರು 12 ಗಂಟೆ ಸಮಯದ ಕೆರೆಯಲ್ಲಿ ಈಜಲು ಕೆರೆಗೆ ಇಳಿದ 3 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಮೃತ ಬಾಲಕರು ಆಚೆಪಲ್ಲಿ ಗ್ರಾಮದವರು. ಮಳೆಯಿಂದ ಕೆರೆಯಲ್ಲಿ ನೀರು ಬಂದ ಹಿನ್ನೆಲೆ ಕೆರೆಯಲ್ಲಿ ಈಜಲು ತೆರಳಿದ ವೇಳೆ ದುರ್ಘಟನೆ ಸಂಭವಿಸಿದೆ. ಮೊದಲಿಗೆ ವಿಷ್ಣು ಮತ್ತು ನಿಹಾಲ್ ರಾಜ್ ಕೆರೆಯಲ್ಲಿ ಈಜುತ್ತಿದ್ದ ವೇಳೆ ಮುಳುಗಲು ಪ್ರಾರಂಭಿಸಿದ್ದಾರೆ. ಅವರನ್ನು ರಕ್ಷಿಸಲು ಹೋದ ಹರ್ಷವರ್ಧನ್ ಸಹ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾನೆಂದು ಸ್ಥಳೀಯರು ಮಾಹಿತಿ ತಿಳಿಸಿದ್ದಾರೆ.
ಆಚಿಪಲ್ಲಿ ಕೆರೆಯಲ್ಲಿ ಮುಳುಗಿ ಮೃತಪಟ್ಟ 3 ವಿದ್ಯಾರ್ಥಿಗಳ ಕುಟುಂಬಸ್ಥರಿಗೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಲಾ 1 ಲಕ್ಷ ರೂಪಾಯಿಗಳ ವೈಯಕ್ತಿಕ ನೆರವನ್ನು ಘೋಷಿಸಿದ್ದಾರೆ ಮತ್ತು ಮುಖ್ಯಮಂತ್ರಿಗಳ ನಿಧಿಯಿಂದ ಹೆಚ್ಚಿನ ಪರಿಹಾರ ದೊರಕಿಸುವುದಾಗಿ ತಿಳಿಸಿದರು. ಮೃತದೇಹಗಳನ್ನು ಬಾಗೇಪಲ್ಲಿ ಆಸ್ಪತ್ರೆಯ ಶವಾಗಾರಕ್ಕೆ ಕಳುಹಿಸಲಾಗಿದ್ದು, ಆಸ್ಪತ್ರೆಯ ಮುಂದೆ ಮೃತ ಬಾಲಕರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಈ ಘಟನೆ ಬಾಗೇಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ನ್ಯೂಸ್ ರಿಪೋರ್ಟ್ ರವೀಂದ್ರ ಪ್ರಜಾಪವರ್ ಟಿವಿ ಆಚೆಪಲ್ಲಿ ಕೆರೆಯಲ್ಲಿ 6 ಜನ ಮಕ್ಕಳು ಈಜಾಡಕ್ಕೆ ಹೋಗ್ತಾರೆ. ಅದರಲ್ಲಿ 3 ಜನ ಅಕಸ್ಮಾತ್ತಾಗಿ ಜಾರಿ 3 ಜನ ಮಕ್ಕಳು ಮರಳುವಂತಾರೆ. ಹರ್ಷವರ್ಧನು, ವಿಷ್ಣುವರ್ಧನ, ನಿಹಾಲ್ ರಾಜ್ ಅಂತ 3 ಮಕ್ಕಳು 8ನೇ ತರಗತಿ, 6ನೇ ತರಗತಿ, 11ನೇ ತರಗತಿ ಓದುವಂಥ ಮಕ್ಕಳು. ಇವಾಗಲೂ ಭಾಳ ನೋವಾಗುತ್ತೆ. ಆ ಕುಟುಂಬದವ್ರಿಗೆ ಆ ನೋವನ್ನು ಬರೆಸೋದು ಶಕ್ತಿ ಆ ಭಗವಂತ ನೀಡಲಿ. ಹಾಗೆ ನನ್ನದೊಂದು ಮನೆಗೆ ಆದಷ್ಟು ಮಕ್ಕಳ ಬಗ್ಗೆ ನಿಗಾ ಇರಲಿ. ಇಂಥ ಈಜಾಡೋಕ್ಕೆ ರಜಾ ಸಮಯದಲ್ಲಿ ಅವ್ನು ಬೇಕಾಗಲ್ಲ ಮಕ್ಕಳಿಗೆ. ಆದಷ್ಟು ಜೋಪಾನ ಇಟ್ಕೋಬೇಕು ಮಾತಾಡೋದು. ಹಾಗೆ ನಮ್ಮ ಸರ್ಕಾರದ ಏನು ಸಿಗಬೇಕೋ ಅವೆಲ್ಲ ಪರಿಹಾರವನ್ನು ಕೊಡಿಸ್ತೀನಿ. ನನ್ನ ಸ್ವಂತ ನಾನು ವೈಯಕ್ತಿಕವಾಗಿ ಒಂದೊಂದು ಕುಟುಂಬಕ್ಕೆ 1 ಲಕ್ಷ ರೂಪಾಯಿಗಳನ್ನು ಕೊಡ್ತೀನಿ. ಇನ್ನು ನಾನು ಸಾಧ್ಯವಾದಷ್ಟು ಆ ಕುಟುಂಬದ ಜೊತೆಯಲ್ಲಿ ಆ ನೋವು ಜೊತೆಲಿ ನಾನು ಸ್ಪಂದಿಸ್ತೀನಿ. ಇದಾಗಿತ್ತು ಇದರಿಂದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಪವರ್. ಇದು ಜನಹಿತಕ್ಕಾಗಿ ಜಾರಿ.